very clearly. Thank you very much, ma'am. Now I would like to welcome Ms. Pavitra ma'am. We are in version 4, which is developed by e-governance now. So it's a very simple portal where you will have to put across the content. ಇದನ್ನ CMS portal ಅಂತ ಕರಿತೀವಿ. It's a CMS portal actually. Basically ಈಗ ನಮ್ಮ ಕಾಲೇಜಲ್ಲಿ ಇಷ್ಟು ದಿನ ನಾವು NIC ಪೋರ್ಟಲ್ನ ಬಳಸ್ತಾ ಇದ್ವಿ ಕಳೆದ 10-15 ವರ್ಷದಿಂದ. ನಿಮ್ಗಳಿಗೆ EMIS ಇಂದನೇ ಆಲ್ಮೋಸ್ಟ್ 70% ಆಫ್ ಡೇಟಾ ಬಂದು ಇದರಲ್ಲಿ ನಮ್ಮ ವೆಬ್ಸೈಟ್ಸ್ ಅಲ್ಲಿ GFGC ಅಂಬ್ರೆಲಾ ವೆಬ್ಸೈಟ್ಸ್ ಅಲ್ಲಿ ಬಂದ್ಬಿಡ್ತಾ ಇತ್ತು. ನಾವು ಹೋಮ್ ಪೇಜ್ ಈ ತರ ಮಾತ್ರ ಹಾಕೊಂತಾ ಇದ್ವಿ, ಕೆಲವು ಕಂಟೆಂಟ್ಸ್ ಮಾತ್ರ ನೀವು ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ವಿ. ಅಲ್ಲಿ ನಮಗೆ ಬರೀ ಇಂಗ್ಲಿಷ್ ಮಾತ್ರ ಇತ್ತು, ಕನ್ನಡ ಇರಲಿಲ್ಲ. ಅದು ನಮಗೆ ಸಮಸ್ಯೆ ಆಗ್ತಾ ಇತ್ತು. ಸುಮಾರು ಕಡೆ ಕನ್ನಡ ಪರಿಷತ್ತಿಂದ ಬಂದಾಗ ಆಡಿಟ್ ಮಾಡಿದಾಗ ಇವೆಲ್ಲ ಇಶ್ಯೂಸ್ ಬರ್ತಾ ಇತ್ತು. ಯಾಕೆ ಕನ್ನಡ ಇಲ್ಲ ವೆಬ್ಸೈಟ್ಸ್ ಅಲ್ಲಿ, ಬರೀ ಇಂಗ್ಲಿಷ್ ವೆಬ್ ಪೇಜಸ್ ಮಾತ್ರ ಇದೆ ನಿಮ್ಮಲ್ಲಿ ಅಂತ ಹೇಳಿ ಸುಮಾರು ಅಬ್ಜೆಕ್ಷನ್ಸ್ನ ಫೇಸ್ ಮಾಡ್ತಾ ಇದ್ವಿ. ಹಂಗಾಗಿ ಈ ಸೆಕೆಂಡ್ ಫೇಸ್ ಅಲ್ಲಿ ನಾವು ತಿರ್ಗಾ NIC ವತಿಯಿಂದ ಕನ್ನಡ ಪೇಜಸ್ ಡೆವಲಪ್ ಮಾಡ್ಸಕ್ ಹೋದಾಗ ಅದು ಆಗ್ಲಿಲ್ಲ. ಕೆಲವು ಇಶ್ಯೂಸ್ ಬಂದು, ಟೆಕ್ನಿಕಲ್ ಇಶ್ಯೂಸ್ ಆದವು. ಕನ್ವರ್ಷನ್ಸ್ ನ ಟ್ರಾನ್ಸ್ಲೇಷನ್ಸ್ ನ ಆಟೋಮೆಟಿಕ್ ಆಗಿ ತಗೊಳ್ಳಿಲ್ಲ. ಅದು ನಾವು ಏನು ಇಂಗ್ಲಿಷ್ ಅಲ್ಲಿ ಮಾಡಿದ್ನ ತಗೊಂತಿರ್ಲಿಲ್ಲ. ಬಟ್ ಅಷ್ಟೊತ್ತಿಗೆ CEG ಇಂದ ನಮಗೆ ಗೌರ್ಮೆಂಟ್ ಅಲ್ಲಿ ಸರ್ಕ್ಯುಲರ್ಸ್ ಬಂತು, ವೆರಿ ಕ್ಲಿಯರ್ ಆಗಿ ಸರ್ಕ್ಯುಲರ್ಸ್ ಇತ್ತು. CEG ದೇ ವೆಬ್ ಪೋರ್ಟಲ್ ನ ನಾವೆಲ್ಲ ಬಳಸಬೇಕು ಅಂತ. ಸೊ ಡಿಪಾರ್ಟ್ಮೆಂಟ್ ಫಸ್ಟ್ ನಾವು ಡಿಪಾರ್ಟ್ಮೆಂಟ್ಸ್ ಡೆವಲಪ್ ಮಾಡ್ಕೊಂಡ್ವಿ, CEG ವತಿಯಿಂದ ಕೊಟ್ಟಿದ್ದು. ಈಗ ಆಲ್ರೆಡಿ ಅವ್ರ ಹತ್ರ 2000 ಪೋರ್ಟಲ್ಸ್ ಇದೇ ತರ ಅಕ್ರಾಸ್ ಲೈನ್ ಡಿಪಾರ್ಟ್ಮೆಂಟ್ಸ್ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ನಮ್ದೇ 750 ವೆಬ್ಸೈಟ್ಸ್ ಇದೆ, DC ಇದು ಮತ್ತೆ DT ಇದು ಸೇರಿ. ಇನ್ನು ಏಡೆಡ್ ಕಾಲೇಜ್ ಇಲ್ಲ, ಬಟ್ ಓನ್ಲಿ ಪ್ಯೂರ್ಲಿ ಗವರ್ಮೆಂಟ್ ವಿ ಹ್ಯಾವ್ ಡನ್ ಇಟ್ ಅಕ್ರಾಸ್ DT ಅಂಡ್ DC ವೆಬ್ಸೈಟ್ಸ್. ಇದರಲ್ಲಿ ಬೈಲಿಂಗ್ವೆಲ್ ಬರುತ್ತೆ. ಸೊ ಇಟ್ ಈಸ್ ಕನ್ನಡ ಅಂಡ್ ಇಂಗ್ಲಿಷ್ ಕ್ಲಿಯರ್ ಆಗಿದೆ. ನಮಗೆ ಇಂಗ್ಲಿಷ್ ಕಂಟೆಂಟ್ನ 1 ಪೇಜಲ್ಲಿ ಹಾಕ್ತೀರಾ, ಕನ್ನಡ ಕಂಟೆಂಟ್ನ 2nd ಪೇಜಲ್ಲಿ ಹಾಕ್ತೀವಿ. ಸೊ ಎರಡೂ ನಿಮಗೆ ಇಂಗ್ಲಿಷ್ ಅಂಡ್ ಕನ್ನಡ ಇರುತ್ತೆ, ಯಾವ ಅಬ್ಜೆಕ್ಷನ್ಸು ರೈಸ್ ಆಗೋದಿಲ್ಲ. ಇದು ನಾಳೆ ಇದಾದಾಗ. ಬಟ್ ಈ ಕಂಟೆಂಟ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಲ್ಲಿ ನಮ್ಗೆ ಬೇಕಾಗಿರೋದು ಫಸ್ಟ್ ಬ್ಲೂ ಪ್ರಿಂಟ್ ಬೇಕು. ನಮಗೆ ಯಾವ ರೀತಿ ಪೇಜಸ್ ಬೇಕು ನಿಮ್ಮ ವೆಬ್ಸೈಟಿಗೆ, ಅದನ್ನ ಬ್ಲೂ ಪ್ರಿಂಟ್ ಮಾಡ್ಕೊಳ್ಳಿ. ಅಂದ್ರೆ ಪೇಪರ್ ಮೇಲೆ ನೀವು ಕ್ಲಿಯರ್ ಆಗಿ ಯಾವ ಮೆನುಸ್ ಹಾಕ್ತೀರಾ, ಅದಕ್ಕೆ ಯಾವ ಟೈಪ್ ಏನು ಕಂಟೆಂಟ್ ಬೇಕು ಅದನ್ನ ಫೈನಲೈಸ್ ಮಾಡ್ಕೊಳ್ಳಿ. ಅದು ಫೈನಲೈಸ್ ಆದ ನಂತರ ಅದನ್ನ ನೀವು ಪೇಸ್ಟ್ ಮಾಡೋದಷ್ಟೇನೆ. ಯು ಹ್ಯಾವ್ ಟು ಕ್ರಿಯೇಟ್ ಪೇಜಸ್ ಇನ್ ದ ಪೋರ್ಟಲ್ ಅಂಡ್ ಪೇಸ್ಟ್ ದ ಕಂಟೆಂಟ್ ದೇರ್. ರಿಲೆವೆಂಟ್ ಇಮೇಜಸ್ನ ಹಾಕ್ತಾ ಬರ್ಬೇಕಷ್ಟೇ. ಅದಕ್ಕೆ ಸಂಬಂಧಪಟ್ಟಂಗೆ ಲಿಂಕ್ಸ್ ಎಲ್ಲೆಲ್ಲಿ ಕೊಡ್ತಿರೋ ಅದನ್ನ ಹಾಕ್ತೀರಾ. ಸೊ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಕ್ರಾಸ್ ಟುಡೇ. How to create the pages, menus, how you are going to put the content across, ಮತ್ತೆ ಯಾವ ರೀತಿ ಲಿಂಕ್ಸ್ ನ ಕೊಡ್ತೀರಾ, ಇವೆಲ್ಲ ಬರುತ್ತೆ. ಬಟ್ ಬೇಸಿಕ್ ಆಗಿ ದಿಸ್ ಇಸ್ ಸಿಂಪಲ್ ಥಿಂಗ್ ನಾನು ಹೇಳ್ದಂಗೆ. ಬಟ್ ಆದರೆ ಕಂಟೆಂಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯುವರ್ ವೆಬ್ಸೈಟ್. ಏನು ಕಂಟೆಂಟ್ ಹಾಕ್ತೀವೋ ದಟ್ ಶುಡ್ ಹ್ಯಾವ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಕಾಲೇಜ್. ನಿಮ್ಮ ಕಾಲೇಜ್ನ ನಾವು ವೆಬ್ಸೈಟ್ ನೋಡಿದ ತಕ್ಷಣ ನಮಗೆ ಆ ಪೂರ್ಣ ಮಾಹಿತಿ ಸಿಗಬೇಕು ಕಾಲೇಜ್ ಬಗ್ಗೆ. ಇಟ್ ಈಸ್ ನಥಿಂಗ್ ಬಟ್ ದ ಮಿರರ್ ಆಫ್ ಯುವರ್ ಕಾಲೇಜ್. ಯಾರೇ ಆಗಲಿ ನನಗೆ ಹೊರಗಡೆಯಿಂದ ಬಂದಾಗ ನಾವು ಕಾಲೇಜ್ ಬಿಲ್ಡಿಂಗ್ ನೋಡ್ತೀವಿ ಹೊರತು ಏನು ತಿಳಿಯೋದಿಲ್ಲ. ಆ್ಯಕ್ಚುಲಿ ಎಲ್ಲರೂ ಈಗ ನಾವು ಏನು ಮಾಡ್ತೀವಿ, ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಆರ್ ಆಕ್ಸೆಸಿಂಗ್ ಆನ್ಲೈನ್. ಇದನ್ನು ಅದೇ ರೀತಿ ಈಗ ವೆಬ್ಸೈಟನ್ನು ನಿಮ್ಮ ಕಾಲೇಜ್ದು ಏನೇ ಇನ್ಫಾರ್ಮೇಷನ್ ಇದ್ರೂ ಅಕ್ರಾಸ್ ದ ವೆಬ್ಸೈಟ್ ತನ್ನಿ. ಪ್ರತಿ ವಾರಕ್ಕೊಂದು ದಿವಸನೋ 15 ದಿವಸಕ್ಕೊಂದು ದಿವಸನೋ ಅಪ್ಡೇಟ್ ಮಾಡಿ ವೆಬ್ಸೈಟ್ಸ್ನ. ಇಟ್ ಶುಡ್ ಹ್ಯಾವ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಕಾಲೇಜ್. ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ರಿಲೇಟೆಡ್ ಆಗಲಿ, ಅವರಿಗೆ ಆನ್ಲೈನ್ ಯಾವ್ದಾದ್ರು ಇನ್ಫಾರ್ಮೇಷನ್ಸ್ ಕೊಡೋದಿರಲಿ, ನಿಮ್ಮ ಕಾಲೇಜ್ ಮ್ಯಾಗಝೈನ್ಸ್ನ ಈಗ ಪ್ರಿಂಟ್ ಮಾಡಿಸೋದು ಬೇಕಾಗಿಲ್ಲ, ಆನ್ಲೈನ್ ಹೋಗ್ಬೋದು ನೀವು. ವೆಬ್ಸೈಟ್ಸಲ್ಲಿ ಹಾಕಿ ಆಕ್ಸೆಸ್ ಮಾಡೋಕ್ಕೆ ಹೇಳಿ, ಕ್ವಶನ್ ಪೇಪರ್ಸ್ ಕೊಡಿ. ಯಾವ್ದಾದ್ರು ನೀವು ಈಗ ರಿಲೆವೆಂಟ್ ಇನ್ಫಾರ್ಮೇಷನ್ಸ್, ಕೆರಿಯರ್ ಇನ್ಫಾರ್ಮೇಷನ್ಸ್ ಕೊಡಬೇಕು. ಇವೆಲ್ಲ ಈಗ ಈ ಗವರ್ಮೆಂಟ್ ವತಿಯಿಂದ ನಾವು ಕೇಳ್ಕೊಂಡಿದ್ದೀವಿ. ನಮಗೂ NIC ನಲ್ಲಿ ಯಾವ ರೀತಿ ಇತ್ತೋ, ಈಗ ಫ್ಯಾಕಲ್ಟಿ ಡೀಟೇಲ್ಸ್ ಆಗಲಿ, ಕೋರ್ಸಸ್ ಆಗಲಿ, ಸ್ಟೂಡೆಂಟ್ ಸ್ಟ್ರೆಂತ್ ಆಗಲಿ, ಈ ಪೇಜಸ್ನ ಆಟೋಮೆಟಿಕ್ ಆಗಿ EMIS ಅಲ್ಲಿ ಏನು ಡೇಟಾ ಇದೆಯೋ ಅದನ್ನ ಫೆಚ್ ಮಾಡಿ ಇಲ್ಲೂ ಹಾಕೊಡಿ ಅಂತ. ಸೊ 4 ಪೇಜ್ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಓನ್ಲಿ ಹೋಮ್ ಪೇಜ್ ಅಂಡ್ ಅದರ್ ಪೇಜಸ್ ಯು ವಿಲ್ ಹ್ಯಾವ್ ಟು ಕ್ರಿಯೇಟ್ ಇಟ್ ಅಕ್ರಾಸ್. ನಿಮ್ಗೆ ರಿಲೆವೆಂಟ್ ಆಗಿ 2F 12Bಗೆ ನೀವೇನೇನು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಹಾಕ್ತೀರಾ ಅದನ್ನ ಫಾಲೋ ಮಾಡಿ. ಸುಮಾರು ಕಾಲೇಜಸ್ ಈಗ ಆಲ್ರೆಡಿ ನಾನು ನೋಡಿದಂಗೆ ಒಂದು 30-40 ಕಾಲೇಜಸ್ ಹ್ಯಾವ್ ಡೆವಲಪ್ ದ ವೆಬ್ಸೈಟ್. ಇಟ್ ಈಸ್ ಇನ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್. ಅಂದರೆ ಫಾರ್ಮ್ಯಾಟ್ಸ್ನೆಲ್ಲ ಫಾಲೋ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ವೆಬ್ಸೈಟ್ಸು.
ಅದನ್ನ ಲಿಸ್ಟ್ ಔಟ್ ಮಾಡಿ ಈಗ ತೋರಿಸ್ತಾರೆ ನಿಮ್ಗೆ ಯಾವ್ಯಾವ ಕಾಲೇಜಸ್ ಅಂತ. ಯು ಕ್ಯಾನ್ ಫಾಲೋ ದ ಸೇಮ್ ಸೆಟ್ ಆಫ್ ವಾಟ್ ಪೇಜಸ್ ಹ್ಯಾಸ್ ಟು ಕಮ್ ಅಕ್ರಾಸ್ ಅಂತ. ಓಕೆ, ಸೊ ಈಗ ಇದಿಷ್ಟು ಆದ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಡೇಷನ್ಸ್ ಇರಬೇಕು. ಯಾವ ಪೇಜಸ್ ಇರ್ರಿಲೆವೆಂಟ್ ಇದೆ ಅದನ್ನ ಡಿಲೀಟ್ ಮಾಡಿ ಅಪ್ಡೇಟ್ ಮಾಡಿ ಕಂಟೆಂಟ್ಸ್ನ ವೆಬ್ ಪೇಜಸ್ ಅಲ್ಲಿ. ಆಮೇಲೆ ನಿಮ್ಮ ಕಾಲೇಜ್ದು ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿ, ಅಂದ್ರೆ ಲ್ಯಾಂಡ್ಲೈನ್ ನಂಬರ್ ಇರ್ಬೋದು, ಯಾವುದೋ ಒಂದು ಇರ್ಬೋದು, ಬಟ್ ಮೇಲ್ ಅಂಡ್ ಕಾಂಟ್ಯಾಕ್ಟ್ ಆಫ್ ದ ಕಾಲೇಜ್, ಲೊಕೇಶನ್ ಆಫ್ ದ ಕಾಲೇಜ್, ಗೂಗಲ್ ಮ್ಯಾಪ್ ಬರುತ್ತೆ ಅದನ್ನ ಹಾಕಿ. ಇವೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ಸ್. ಈಗ ನಿಮ್ಮಲ್ಲಿ ಟ್ವಿಟರು ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿರ್ತೀರ ಕಾಲೇಜ್ದು, ಫೇಸ್ಬುಕ್ ಇರುತ್ತೆ, ಇವೆಲ್ಲ ತನ್ನಿ ವೆಬ್ಸೈಟ್ ಮೇಲೆ. ಆದಷ್ಟು ಯು ಗಿವ್ ಔಟ್ ದ ಇನ್ಫಾರ್ಮೇಶನ್ ಟು ದ ಪಬ್ಲಿಕ್. ದಟ್ ಈಸ್ ವಾಟ್ ವಿ ರಿಕ್ವೆಸ್ಟ್ ಆಲ್ ಆಫ್ ಯು. ಸೊ ಆಮೇಲೆ ಈ ವೆಬ್ಸೈಟ್ಸ್ನಲ್ಲಿ ಈಗ ಗವರ್ನೆನ್ಸ್ ಇಂದ ತುಂಬಾನೇ ಸಪೋರ್ಟ್ ಸಿಕ್ಕಿದೆ ನಮಗೆ. ಈ ವೆಬ್ಸೈಟ್ಸ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ಗಳಾಗ್ತಾ ಇದೆ. ಸೊ ಆಲ್ಮೋಸ್ಟ್ ನನಗೆ ಇದು ಲಾಸ್ಟ್ ಟ್ರೈನಿಂಗ್ ನಮ್ಮ ವತಿಯಿಂದ, ಡಿಪಾರ್ಟ್ಮೆಂಟ್ ವತಿಯಿಂದ ವಿ ಹ್ಯಾವ್ ಕ್ರಿಯೇಟೆಡ್ ಅ ವಾಟ್ಸಪ್ ಗ್ರೂಪ್. ಆಲ್ ಆಫ್ ಯು ವಿಲ್ ಬಿ ಇನ್ ದಟ್ ವಾಟ್ಸಪ್ ಗ್ರೂಪ್. ಅಲ್ಲಿ ನೀವು ಈ ಕಂಟೆಂಟ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಲ್ಲಿ ಕ್ವಶನ್ಸ್ ಪೋಸ್ ಮಾಡಿ, ಎರರ್ಸ್ ಬರ್ತಿದ್ರೆ ಅಲ್ಲಿ ಹಾಕಿ ನೀವು ಗ್ರೂಪಲ್ಲಿ. ಅದನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಆಗುತ್ತೆ. ನಿಮ್ಮಲ್ಲೇ ಒಬ್ರು ಅದಕ್ಕೆ ಉತ್ತರ ಕೊಡ್ತೀರಾ, ಇಲ್ಲ CEG ವತಿಯಿಂದ ಉತ್ತರ ಕೊಡ್ತಾರೆ. ಯು ವಿಲ್ ಹ್ಯಾವ್ ಟು ಸಪೋರ್ಟ್ ಈಚ್ ಒನ್ ಆಫ್ ಅಸ್, ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್, ರಿಸಾಲ್ವ್ ಅವರ್ ಡೌಟ್ಸ್ and get these websites done. ನಿಮ್ಗೆ ಏನೇ ಇಶ್ಯೂಸ್ ಇದ್ರೂ ಅದನ್ನು ಪೋಸ್ಟ್ ಮಾಡಿ ಗ್ರೂಪಲ್ಲಿ, ಇಮಿಡಿಯೇಟ್ ಆಗಿ ರಿಸಾಲ್ವ್ ಆಗುತ್ತೆ. ಸೊ ವೆಬ್ಸೈಟ್ 2026 ಅಂತ ಕ್ರಿಯೇಟ್ ಮಾಡಿದ್ವಿ. ಇನ್ನು ಒಂದು ಟ್ರೈನಿಂಗ್ ಉಳ್ಕೊಂಡಿದೆ ನಮಗೆ, ದಾವಣಗೆರೆ ಸೈಡ್ ಕಾಲೇಜಸ್. ಅದೊಂದು ಮುಗಿದ್ರೆ ವಿ ಹ್ಯಾವ್ ಫಿನಿಶ್ಡ್ ವಿತ್ ಆಲ್ ದ ಟ್ರೈನಿಂಗ್ಸ್ ಅಕ್ರಾಸ್. ಇನ್ನು ಮುಂದಕ್ಕೆ ನಾವು ಯಾವ ಟ್ರೈನಿಂಗು ಮಾಡೋದಿಲ್ಲ. ಆಲ್ ಥ್ರೂ ಆನ್ಲೈನ್ ಮೀಟಿಂಗ್ಸ್ ಅಂಡ್ ಆನ್ಲೈನ್ ಇದರಲ್ಲೇ ವಿಲ್ ಸಪೋರ್ಟ್ ಯು ಆಲ್ ಅಂಡ್ ಯು ನೀಡ್ ಟು ಕಂಪ್ಲೀಟ್ ದಿಸ್ ವೆಬ್ಸೈಟ್ಸ್. That is our humble request from our end. And finally, I thank the principal sir. Papa, ಎಷ್ಟು 2-3 ಸತಿ ಪೋಸ್ಟ್ಪೋನ್ ಮಾಡಿಕೊಂಡು ಈ ಟ್ರೈನಿಂಗ್ನ ಎಲ್ಲ ಅರೇಂಜ್ ಮಾಡಿಕೊಂಡು ಸರ್ ಇದೇ ರೀತಿ ಆಗ್ತಾ ಇತ್ತು. ಬಟ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು ನಮಗೆ ಜೊತೆಗೆ ನಿಂತು ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಯು ಸರ್ ಆ್ಯಂಡ್ ಯುವರ್ ಎಂಟೈರ್ ಟೀಮ್. ಆಮೇಲೆ ಈ ಗವರ್ನೆನ್ಸ್ ವತಿಯಿಂದ ಅವ್ರಿಗೆ ಯಾವಾಗ ಕೇಳಿದ್ರು ಪಾಪ ಇಲ್ಲ ಅನ್ನಲ್ಲ, ನಿಲ್ತಾರೆ. ಎಲ್ಲ ಸಪೋರ್ಟ್ ಇದೆ ಆ ಟೀಮಿಂದ. I thank Manjunath sir, Pavitra madam and the entire team for always standing by us and supporting us in this venture. Okay, and ಇಷ್ಟು ದೂರ ಬಂದಿದ್ದೀರಾ. ಬೆಂಗಳೂರಲ್ಲೇ ಆರ್ಗನೈಸ್ ಮಾಡ್ಬೋದಾಗಿತ್ತು, ಆದರೆ ನಮ್ಮಲ್ಲಿ ಫಂಡ್ಸ್ ಇರಲ್ಲ. ಸೊ PM ಈ ಥರ PM ಉಷಾ ಸಾಫ್ಟ್ ಕಾಂಪೋನೆಂಟ್ ಇರೋ ಕಾಲೇಜಸ್ನೇ ಹುಡುಕ್ತೀವಿ. ಅಲ್ಲಿಂದ ಇನ್ ಕೊಲಾಬ್ರೇಷನ್ ಅಂತ ಹೇಳಿ ವಿ ವರ್ಕ್ಔಟ್ ಥಿಂಗ್ಸ್. ಸೊ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟ್ಸ್ who have traveled a long distance, come over here to get the things done for us. And ಇದೆಲ್ಲ ನಿಮ್ಮ ಕಾಲೇಜ್ದು, ಯು ವಿಲ್ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಇಟ್ಸ್ ಎ ನಂಬಲ್ ರಿಕ್ವೆಸ್ಟ್. ನೀವು ಇಲ್ಲಿ ಹೋದ್ಮೇಲೆ 15 ದಿವಸದೊಳಗಡೆ ಪುಟ್ ಅಪ್ ದ ವೆಬ್ಸೈಟ್. ಓಕೆ, ದಟ್ ಈಸ್ ಅವರ್ ಹಂಬಲ್ ರಿಕ್ವೆಸ್ಟ್. ಆ್ಯಂಡ್ ಐ ಥ್ಯಾಂಕ್ ಒನ್ ಆ್ಯಂಡ್ ಆಲ್ ಫಾರ್ ದಿಸ್. ಥ್ಯಾಂಕ್ ಯು. Thank you very much, madam. Dr. Nandita Prasad, State Officer Information, has very clearly explained us the various procedure to be followed to create the website of the college, and also she explained what are the relevant information to be uploaded in order to create the awareness among the public. He couldn't come today, and so as you ma'am already explained what is about CEG web portal and so web portal we are handling almost more than 1,000 websites. Okay, apart from your college website, GFGC colleges and GPT colleges. So apart from these, we are maintaining almost 1,000 websites, and in spite of that, we are ready to provide your support. See, one thing understand, now it is a era of an AI. Okay, so all the information, all something, I mean nowadays I think we'll stop reading all the newspapers and everything. So most of the information what we get is from the websites only. Okay, and other thing is, the CEG web portal team is integrating even AI to the websites also now. Okay, speech to text, voice to text, and text to voice. So all these things are we are integrating. Okay, language translation, everything is we are going to integrate. So try to understand the importance of websites are going to be in the next coming future.
Okay, so keeping in this mind, you have to update your websites and always see one thing I'll tell you. Websites will tell us stories. Ensure you put up very nice stories. Okay, it always tells what do you call a good stories about your college. Okay, so and other thing is content management system. This I think I have to tell you. Content will be owned by the respective departments. CEG web portal team will not take any kind of a responsibility towards the content. Content audit ಆಗ್ತಾ ಇರುತ್ತೆ every probably coming days ಅಲ್ಲಿ every 6 months content audit ನಡೆಯುತ್ತೆ. ಸೊ ಕಂಟೆಂಟ್ ಸರಿಗಿಲ್ಲ ಅಥವಾ ಮ್ಯಾಲ್ ಕಂಟೆಂಟ್ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ವೆಬ್ಸೈಟ್ಸ್ ನ ಡೌನ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದಷ್ಟು ಕಂಟೆಂಟ್ ಓನರ್ಶಿಪ್ ನ ತಗೊಳ್ಳಿ. ಅಂಡ್ ಆಟೋ ಟ್ರಾನ್ಸ್ಲೇಷನ್ ಸದ್ಯಕ್ಕಂತೂ ಇಲ್ಲ, ಇನ್ ಫ್ಯೂಚರ್ ಡೆಫಿನೆಟ್ಲಿ ಆಗುತ್ತೆ. ವೆಬ್ಸೈಟ್ಸ್ ವಿಲ್ ಗೆಟ್ ಮೋರ್, ಅಂದ್ರೆ ನೀವು ಹಳೇದು ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಅಂಡ್ ಟುಡೇ ಇಫ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಅಂದ್ರೆ ರಿಫೈನ್ ಆಗಿದೆ, ತುಂಬಾ ರಿಫೈನ್ ಆಗಿದೆ. ಇನ್ನ ರಿಫೈನ್ ಆಗುತ್ತೆ ವೆಬ್ಸೈಟ್ಸ್ ಕಮಿಂಗ್ ಡೇಸ್ ಅಲ್ಲಿ. ಸೊ ಇಟ್ ವಿಲ್ ಬಿ ಮೋರ್ ಈಸಿಯರ್. ಮುಂಚೆ ಹೇಗಿತ್ತು ಮತ್ತೆ ಇವತ್ತಿಂದು ನೀವು ವೆಬ್ಸೈಟ್ಸ್ ನೋಡ್ತೀರಾ ಅದು ಇನ್ನೂ ಈಸಿ ಇದೆ. ಅಂಡ್ ಗೋಯಿಂಗ್ ಫರ್ದರ್ ಇಟ್ ವಿಲ್ ಬಿ ಮೋರ್ ಅಂಡ್ ಮೋರ್ ಈಸಿಯರ್. ಓಕೆ, ಸೊ ಆದಷ್ಟು ಆನ್ ಅ ವೀಕ್ಲಿ ಬೇಸಿಸ್ ಟ್ರೈ ಟು ಅಪ್ಡೇಟ್ ದ ಕಂಟೆಂಟ್. ಓಕೆ, ಸೊ ಅಂಡ್ ಮೇಕ್ ಆಲ್ವೇಸ್ ದ ವೆಬ್ಸೈಟ್ಸ್ ಲೈವ್ ಅಂತ ಹೇಳಿದ್ರೆ ಅದು ಒಂಥರ ಖುಷಿಯಾಗೇ ಇರಬೇಕು. ಕಂಟೆಂಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಇಟ್ಸ್ ನಾಟ್ ಅ ಗುಡ್ way of maintaining the websites. So keep updating the content. I think most of the information Nandita ma'am has already given it. So any doubts you can ask today. It will be a hands-on session. So nimge elle ene doubt idrunu you can on the session itself, alle ನೀವು ಕೇಳಿ ಇಲ್ಲ ಅಂತ ಹೇಳಿದ್ರೆ end of the session also you can ask us. Okay, yeah, thank you Anada. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು KGM ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಈ ಗವರ್ನೆನ್ಸ್ ವತಿಯಿಂದ ಒಂದು ದಿನದ ಈ ವೆಬ್ಸೈಟ್ ಡಿಸೈನಿಂಗ್ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರು, ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಹಾಗೂ ನಮ್ಮ ಈ IT ಕೋಆರ್ಡಿನೇಟರ್ ಆದಂಥ ನಮ್ಮ ನಂದಿತಾ ಪ್ರಸಾದ್ ಮೇಡಮ್ ಹಾಗೂ ಶೇಖರ್ ಸರ್ ಹಾಗೂ ವಿಜಯ್ ನಿರಂಜನ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಹಾಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ನಮ್ಮ ಈ ಒಂದು ಬೆಂಗಳೂರಿನ ಸುಮಾರು ಒಂದು 100-120 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಾಲೇಜಿಗೆ ತಾವೆಲ್ಲ ಭಾಳ ಉತ್ಸುಕರಾಗಿ ಬಂದು ತರಬೇತಿಯಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಮತ್ತೊಮ್ಮೆ ನಮಗೆ ಭಾಳ ಖುಷಿಯಿಂದ ನಮ್ಮೆಲ್ಲರೂ ನಮ್ಮ ಸಿಬ್ಬಂದಿ ಪರವಾಗಿ ಇಲಾಖೆ ಪರವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಈ ಒಂದು ದಿನದ ಒಂದು ತರಬೇತಿ ಕಾರ್ಯಕ್ರಮವನ್ನು ತಾವು ಸಫಲವಾಗಿ ಹಾಗೂ ಒಂದು ವಿಶೇಷವಾಗಿ ನೀವು ಅದನ್ನು ತರಬೇತಿ ಪಡ್ಕೊಂಡು ಈಗ ಮೇಡಮ್ ನಂದಿತಾ ಮೇಡಮ್ ಹೇಳಿದಾಗೆ ಅದನ್ನು ಒಂದು ಕಾರ್ಯಕ್ರಮ ತರಬೇಕಂತ ತಾವೆಲ್ಲನೂ ಕೇಳ್ಕೊಳ್ತಾ, ನಿಜವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಸುಮಾರು ಕಾಲೇಜು ನಮ್ಮ IT ಕೋಆರ್ಡಿನೇಟರ್ಸ್ ಬರಬೇಕಾಯಿತು. ಕೆಲವರು ಆನ್ ದ ವೇ ಬರ್ತಾ ಇದ್ದಾರೆ. ದೂರ ಒಂದೊಂದು ಬಿಟ್ಟರೆ ಇದೆಲ್ಲ ನಮ್ಮದೇ ಸರ್ಕಾರಿ ಕಾಲೇಜುಗಳು. ಯಾಕಂದರೆ ನಾವು ಧಾರವಾಡ ಆಗಲಿ ಮೈಸೂರು ಆಗಲಿ ಬೇರೆ ಬೇರೆ ತರಬೇತಿಗೆ ಹೋಗ್ತೀವಿ. ಇದು ನಮ್ಮ ಕರ್ನಾಟಕದ ಇರ್ತಕ್ಕಂಥ ಒಂದು ಕಾಲೇಜೇ. ಹಾಗಾಗಿ ನೀವು ಇನ್ನೂ ಸುಮಾರು ಜನ ಬರಬೇಕಾಯ್ತು. ಈ ವರ್ಷದ ಈ ಆರ್ಥಿಕ ಒಂದು ವರ್ಷವಾಗಿರೋದ್ರಿಂದ ಕೆಲವರು ಭಾಳ ಬ್ಯುಸಿ ಇದ್ದಾರೆ ಮತ್ತು ಇಲಾಖೆಯವರು ಸಹ ಬ್ಯುಸಿ ಇರೋದ್ರಿಂದ ಇನ್ನೂ ಮತ್ತೊಮ್ಮೆ ನಾವು ಅವರಿಗೆ ಬೇರೆ ರೀತಿಯಲ್ಲಿ ಯಾರನ್ನ ನಿರ್ವಾಹಕರಾಗಿ ಅವರಿಗೆ ತರಬೇತಿ ಕೊಡ್ತಾರೆ ಬೇರೆ ಕಡೆ. ಹಾಗಾಗಿ ಅವರು ಅಲ್ಲಿ ಭಾಗವಹಿಸಲಿ. ಹಾಗಂತ ಈಗ ಸಮಯದ ಅಭಾವ ಇರೋದ್ರಿಂದ ನಾವು ಮತ್ತೊಮ್ಮೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ಈ ಗವರ್ನೆನ್ಸ್ನ ಪವಿತ್ರ ಮೇಡಮ್ ಮತ್ತು ಟೀಮ್ ಅವರಿಗೆ ಅವ್ರಿಗೊಂದು ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ, ನನಗೆ ಅವಕಾಶ ಮಾಡಿದಂಥ ನಿಮ್ಮೆಲ್ಲರಿಗೂ ಒಂದು 2 ಮಾತು ನಿಮ್ಮೆಲ್ಲ ಹೊಡೆದಾಗಿ ಜೈ ಹಿಂದ್, ಜೈ ಕರ್ನಾಟಕ. HOD Department of Kannada to deliver the vote of thanks. One-day training program for government first college IT coordinators on website designing ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ.
ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಮತ್ತು ಎಲ್ಲವ ವಿಚಾರಗಳಲ್ಲೂ ಕೂಡ ನಮ್ಮ ಜೊತೆಗಿದ್ದು ಈ ದಿನ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ಮಾಹಿತಿ ತಂತ್ರಜ್ಞಾನ ಅಧಿಕಾರಿಗಳಾಗಿರ್ತಕ್ಕಂಥ ಕಾಲೇಜು ಶಿಕ್ಷಣ ಇಲಾಖೆ ಡಾಕ್ಟರ್ ನಂದಿತಾ ಪ್ರಸಾದ್ ಅವರಿಗೆ ಹಾಗೂ DC IT ಸೆಲ್ ಆಫೀಸರ್ ಆಗಿರ್ತಕ್ಕಂಥ ವಿಜಯ್ ಮಹಾಂತೇಶ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಈ ಗವರ್ನೆನ್ಸ್ ತಂಡದಿಂದ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವಂತಹ ರೋಹಿತ್, ಪವಿತ್ರ, ಶಾಮಂತ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿವಿಧ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಬಹಳ ದೂರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆಯೇ ಈ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರು ಒಂದು ವಾರ 10 ದಿವಸದಿಂದ ತುಂಬಾ ಶ್ರಮಪಟ್ಟು ಇಷ್ಟೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ವಿಶೇಷವಾಗಿ PM ಉಷಾ ಸ್ಕೀಮ್ ಅಂತಕ್ಕಂಥದ್ದು ನಮ್ಮ ಕಾಲೇಜಿಗೆ ಈ ಬಂದು ಅದರ ಕಂಪ್ಲೀಟ್ ಆಗಿ ಸರ್ವವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ನಮ್ಮ PM ಉಷಾ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಡಿ ಇವರಿಗೂ ಕೂಡ ಈ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ನಮ್ಮ IPSC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ KC ಬಾಬು ಪ್ರಸಾದ್ ಅವ್ರಿಗೂ, ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ PM ಉಷಾ ತಂಡದ ಡಾಕ್ಟರ್ ಸುಮತಿ ಮೇಡಮ್ ಅವರಿಗೆ, ಮುಖ್ಯವಾಗಿ ನಮ್ಮ ಕಾಲೇಜು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಬಹುಶಃ ಇದು ತುಂಬ ಗಡಿಭಾಗದಲ್ಲಿರ್ತಕ್ಕಂಥ ಕಾಲೇಜು. ಆದಾಗ್ಯೂ ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲೇ ಅತ್ಯಧಿಕವಾಗಿರ್ತಕ್ಕಂಥ ಒಂದು ಅಡ್ಮಿಷನ್ ಪ್ರವೇಶಾತಿಯನ್ನು ಪಡೆದಿರ್ತಕ್ಕಂಥ ಕಾಲೇಜು ಅಂತಕ್ಕಂಥ ಕೀರ್ತಿಗೆ ಭಾಜನರಾಗೋದಕ್ಕೆ ಈ ನಮ್ಮ ಕಾಲೇಜಿನ ತಂಡ, ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರು ಬಹಳ ಕಾರಣಕರ್ತರಾಗಿರ್ತಾರೆ. ಹಂಗಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಎಲ್ಲ ಕಡೆ ಅಡ್ಮಿಷನ್ ಕೊರತೆ ಇದ್ರೂ ಕೂಡ ನಮ್ಮ ಕಾಲೇಜಲ್ಲಿ ಜಾಸ್ತಿ ಅಡ್ಮಿಷನ್ ಅಂದರೆ 100% ಇದ್ರೆ ಈ ಸಾರಿ 140% ಅಷ್ಟು ಅಡ್ಮಿಷನ್ ಆಗಿರುವಂಥದ್ದು. ಈ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ನಮ್ಮ ಪ್ರಾಂಶುಪಾಲರಿಗೆ ಡಾಕ್ಟರ್ ನಾರಾಯಣ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಕಾಲೇಜಿನ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗಕ್ಕೂ, ಸಿಬ್ಬಂದಿ ವರ್ಗಕ್ಕೂ, ಪತ್ರಿಕಾ ವರದಿಗಾರರಿಗೂ, ಛಾಯಾಗ್ರಾಹಕರಿಗೂ, ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸದಾ ನಿಂತು ಬೆನ್ನೆಲುಬಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಎಲ್ಲರಿಗೂ ಕೂಡ ಈ ವೇದಿಕೆ ವತಿಯಿಂದ ನಮ್ಮ ಕಾಲೇಜಿನ ವತಿಯಿಂದ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.